ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ರೈತ ಬಾಂಧವರೇ, ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರಿದ್ದೀರಾ, ತುಂಬ ಜನ ರೈತರು ಬಂದ್ಬಿಟ್ಟು ನೀವು ಯೂಟ್ಯೂಬಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ಎಲ್ಲ ನೋಡ್ತಾ ಇರ್ಬೋದು. 1 ಎಕರೆಗೆ 100 ಟನ್ ಆಯಿತು, 120 ಟನ್ ಆಯಿತು, 140 ಟನ್ ಆಯಿತು. ಮೊನ್ನೆ ಅಲ್ಲೆಲ್ಲೋ ಬೆಳಗಾವಿ ಡಿಸ್ಟಿಕ್ ರಾಯಬಾಗದಲ್ಲಿ 1 ಎಕರೆಗೆ 170 ಟನ್ ಕಬ್ಬಿನ ಇಳುವರಿ ಬಂದೈತೆ ಅಂತ, ಅದು 1 ಎಕರೆ ಒಳಗೆ. ಅದನ್ನ ನೋಡಿ ತುಂಬ ಜನ ರೈತ ಬಾಂಧವರು ಏನು ಮಾಡಕತ್ತಾರಪ್ಪ ಅಂತಂದ್ರೆ, ಜಾಸ್ತಿ ಕಬ್ಬು ಬೆಳಿಬೇಕಂತೇಳಿ 1 ಎಕರೆಗೆ 30,000 40,000 ಕೊಟ್ಟು ರಾಸಾಯನಿಕ ಗೊಬ್ಬರ ಬಳಸಾಕತ್ತಾರ. ಅಂದ್ರೆ DAP, ಯೂರಿಯಾ, ಪೊಟ್ಯಾಶ, ಅದು ಇದು ಅಮೋನಿಯಂ ಸಿಕ್ಕಿದೆಲ್ಲ ಗೊಬ್ಬರ ಹಾಕಿ ನಾವು 100ಕ್ಕಿಂತ ಜಾಸ್ತಿ ಟನ್ ಇಳುವರಿ ತೆಗಿಬೇಕಂತೇಳಿ ಸಿಕ್ಕಾಪಟ್ಟಿ ಗೊಬ್ಬರ ಹಾಕಿಲ್ಲ ಭೂಮಿ ಕೆಡ್ಸಾಕತ್ತಾರ. ಅಂದ್ರೆ ಏನು ಭೂಮಿ ಒಳಗೆ ಏನು ಎರೆಹುಳ ಇರ್ತಾವೆ ಎಲ್ಲ ಸಾಯಾಕತ್ತಾವ. ಈ ಒಂದು ಮೇಲ್ಗಡೆ ಏನು ರಾಸಾಯನಿಕ ಗೊಬ್ಬರ ಹಾಕ್ತಿರಿ ಆ ಒಂದು ಕಾರಣಕ್ಕೆ. ನಿಮ್ಗೆ ಇನ್ನೊಂದು ತಿಳಿಸ್ಕೊಡ್ತೀನಿ ರೈತ ಬಾಂಧವರಿಗೆ, 1 ಎಕರೆಗೆ 100ಕ್ಕಿಂತ ಜಾಸ್ತಿ ಟನ್ ಏನು ಕಬ್ಬಿನಾಗ ಇಳುವರಿ ತೆಗಿತಾರಲ್ಲ, ಆ ಒಂದು ರೈತರು ಏನೆಲ್ಲ ಮಾಡ್ತಾರ, ಮತ್ತು ತುಂಬ ಜನ 100ಕ್ಕಿಂತ ಜಾಸ್ತಿ ಟನ್ ಏನು ಕಬ್ಬು ಬೆಳಿತಿರ್ತಾರೆ ರೈತರು ಅವ್ರು ಯಾರು 100% ಎಲ್ಲನೂ ಸತ್ಯ ಅಂತೂ ಹೇಳಲ್ಲ. ಆಲ್ಮೋಸ್ಟ್ ಒಂದು 100ಕ್ಕೆ 60-70% ಎಲ್ಲ ಸುಳ್ಳು ಹೇಳ್ತಾರೆ. ಆದ್ದರಿಂದ 100 ಟನ್ಕ್ಕಿಂತ ಜಾಸ್ತಿ ಬೆಳೆಯುವಂಥ ರೈತರು 1 ಎಕರೆಗೆ ಏನು 100ಕ್ಕಿಂತ ಜಾಸ್ತಿ ಟನ್ ಬೆಳಿತಾರಲ್ಲ, ಅಂಥ ಒಂದು ಬೆಳೆಯುವಂಥ ರೈತರ ಸೀಕ್ರೆಟ್ ಏನು, ಅವ್ರು ಯಾಕೆ ಅಷ್ಟೊಂದು ಬೆಳಿತಾರ, ಅವ್ರು ಎಷ್ಟು ಖರ್ಚು ಮಾಡ್ತಾರೆ ಅಂತೇಳಿ ಪ್ರತಿಯೊಂದು ಮಾಹಿತಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಆದ್ದರಿಂದ ವಿಡಿಯೋ ನೋಡ್ತಿರೋಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ, ನಾನು ಪ್ರತಿದಿನ ನಮ್ಮ ಒಂದು ಯೂಟ್ಯೂಬಲ್ಲಿ ನಮ್ಮ ಒಂದು ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಸಂಜೆಗೆ 7 ಗಂಟೆಗೆ ಕರೆಕ್ಟಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿರ್ತೀನಿ. ಒಂದು ದಿನ ಮಿಸ್ ಮಾಡಲ್ಲ. ಪ್ರತಿದಿನ ಏನಾದರೂ ಒಂದು ಕಬ್ಬಿನ ಬಗ್ಗೆ ಹೇಳ್ತಾನೆ ಇರ್ತೀನಿ. ಆದ್ದರಿಂದ ರೈತ ಬಂದವ್ರು ಏನು ಮಾಡಿರಪ್ಪ ಅಂತಂದ್ರೆ, ನೀವು ಯಾವಾಗ ಸಂಜೆಗೆ 7 ಗಂಟೆ ಮೇಲೆ ಯಾವಾಗ ಬೇಸರ ಆಗ್ತಿರ್ತದೆ ನಿಮ್ಗೆ, ಯಾವಾಗ ನೀವು ಖಾಲಿ ಇರ್ತಿರಲ್ಲ, ಒಂದು 5-10 ನಿಮಿಷ ಟೈಮ್ ಕೊಟ್ಟು ಒಂದು ಯೂಟ್ಯೂಬ್ ಓಪನ್ ಮಾಡ್ಕೊಂಡು ನಮ್ಮ ಒಂದು ದಿನ ಹಾಕುವಂಥ ಹೊಸ ವಿಡಿಯೋ ನೋಡ್ಕೊತ ಬರ್ರಿ. ಕಬ್ಬಿನೊಳಗೆ ನಿಮ್ಗೆ ಒಂದು ಹೊಸ ಒಂದು ಜ್ಞಾನ ಬರ್ತೈತೆ. ಅಂದ್ರೆ ಯಾವ ರೀತಿ ನೀವು ನಿಮ್ಮ ಹೊಲದಾಗನ ಸ್ವತಃ ಜಾಸ್ತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ಯಾವ ರೀತಿ ಮಾಡ್ಕೋಬೇಕಂತೇಳಿ ನಿಮ್ಗೆ ಒಂದು ಐಡಿಯಾ ಬರ್ತೈತಿ. ಅಂದ್ರೆ ಕಬ್ಬು ಯಾವ ರೀತಿ ಬೆಳೆಸಬೇಕು, ಎಲ್ಲ ರೈತ ಬಾಂಧವರು ಏನು ತಪ್ಪು ಮಾಡಕತ್ತಾರ ಅದನ್ನು ನೀವು ಯಾವ ರೀತಿ ಸರಿಪಡಿಸ್ಕೊಳ್ಬೇಕು, ಅದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೊಡ್ತಾ ಹೋಗ್ತೀನಿ. ಇವತ್ತೇನಪ್ಪ ಅಂತಂದ್ರೆ, 100ಕ್ಕಿಂತ ಜಾಸ್ತಿ ಟನ್ ಏನು ಬೆಳಿತಾರಲ್ಲ ರೈತ ಬಾಂಧವರು, ಇದನ್ನು 100ಕ್ಕೆ 95-96% ಅಂತೂ 100 ಟನ್ ಒಳಗೆ ಬೆಳಿತಾರೆ. ಎಲ್ಲೋ 100ಕ್ಕೆ 2-3 ಜನ ಅಷ್ಟೇ 1 ಎಕರೆಗೆ 100 ಟನ್ 100ಕ್ಕಿಂತ ಜಾಸ್ತಿ ಟನ್ನೇಜ್ ತೆಗಿತಾರೋ. ಇವತ್ತು ನಾವೇನು ಮಾತಾಡಕ್ಕೆ ಹೊಂಟಿವಪ್ಪ ಅಂತಂದ್ರೆ, 1 ಎಕರೆಗೆ 100ಕ್ಕಿಂತ ಜಾಸ್ತಿ ಟನ್ ಏನು ಕಬ್ಬು ಬೆಳಿತಾರಲ್ಲ, ಆ ಒಂದು ರೈತ ಬಾಂಧವರು 1 ಎಕರೆಗೆ ಎಷ್ಟು ಖರ್ಚು ಮಾಡ್ತಾರೋ, ಕಬ್ಬನ್ನು ನಾಟಿ ಮಾಡೋದಕ್ಕಿಂತ ಮುಂಚೆ ಏನೆಲ್ಲ ಅವರು ಒಂದು ಏನು ಖಾಲಿ ನೆಲ ರೆಡಿ ಮಾಡ್ಕೊಂಡಿರ್ತಾರಲ್ಲ, ಅಂದ್ರೆ ಕಬ್ಬು ನಾಟಿ ಮಾಡೋಕೆ ಏನು ಕಬ್ಬಿಗೆ ಒಂದು ಜಾಗವನ್ನು ಏನು ನೆಲವನ್ನು ರೆಡಿ ಮಾಡ್ಕೊಂಡಿರ್ತಾರಲ್ಲ, ಅದಕ್ಕಿಂತ ಮುಂಚೆ ಏನೆಲ್ಲ ಮಾಡ್ತಾರೆ ಅಂತೇಳಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಫಸ್ಟ್ ಬಂದ್ಬಿಟ್ಟು ಏನು ರೈತರ ಬಾಂಧವರು 1 ಎಕರೆಗೆ 100 ಟನ್ 120 ಟನ್ ಏನು ಬೆಳಿತಿರ್ತಾರಲ್ಲ, ಅವರು ಸ್ಟಾರ್ಟಿಂಗ್ ಏನು ಮಾಡ್ತಾರಪ್ಪ ಅಂತಂದ್ರೆ, 1 ಎಕರೆಗೆ ಬರೋಬ್ಬರಿ 10 ಅಥವಾ 15 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕ್ತಾರೆ. ಅಂದ್ರೆ ಏನು ನಾವು ಕಬ್ಬನ್ನು ನೇಗಿಲ ಹೊಡೆದಿರ್ತೀವಲ್ಲ, ಆ ಒಂದು ಸಂದರ್ಭದಾಗ ತಿಪ್ಪೆ ಗೊಬ್ಬರ ಎಲ್ಲ ಕಡೆ ಹಾಕಿ ಆಮೇಲೆ ರೂಟ್ರ್ ಹಾಕ್ತಾರೆ. ರೂಟ್ರ್ ಹಾಕಿದ ತಕ್ಷಣ ಆಮೇಲೆ ಸಾಲು ಕೊರಿತಾರೆ. ಸಾಲು ಕೊರಿದ್ಮೇಲೆ ಏನು ಮಾಡ್ತಾರಪ್ಪ ಅಂತಂದ್ರೆ, ನೀವು ಇನ್ನೊಂದು ಏನಪ್ಪ ಅಂತಂದ್ರೆ ರೈತ ಬಾಂಧವರು ತಿಳ್ಕೊಬೇಕು. ಇವಾಗ ಯಾರೆಲ್ಲ ರೈತ ಬಾಂಧವರು 100 ಟನ್ 120 ಟನ್ 140 ಟನ್ ಏನು ರೈತ ಬಾಂಧವರು ಏನು 1 ಎಕರೆಗೆ ಬೆಳಿತಾರಲ್ಲ, ಅವರು ಕಡಿಮೆ ಅಂದರು 1 ಲಕ್ಷ 1.5 ಲಕ್ಷದಿಂದ ಜಾಸ್ತಿನ ಖರ್ಚು ಮಾಡ್ತಾರೆ. ಅಂದ್ರೆ 1 ಎಕರೆಗೆ ಅವ್ರು ಕಬ್ಬು ಬೆಳಿಬೇಕಪ್ಪ ಅಂತಂದ್ರೆ ಕಡಿಮೆ ಅಂದರು 1.5 ಲಕ್ಷಕ್ಕಿಂತ ಜಾಸ್ತಿನೇ ಖರ್ಚು ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ, ನಾನು ಕೆಲವೊಬ್ಬರು ರೈತ ಬಾಂಧವರ ಕೇಳೀನಿ, ಇನ್ಫಾರ್ಮೇಷನ್ ಕೂಡ ತಿಳ್ಕೊಂಡಿದ್ದೀನಿ. ಹೆಂಗೆ ಖರ್ಚು ಮಾಡ್ತಾರೆ ಅಂತೇಳಿ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಮತ್ತು ಇವಾಗ ನೀವು ಸ್ಟಾರ್ಟಿಂಗ್ ನೀವೇ ಯೋಚನೆ ಮಾಡಿರಿ. ಇವಾಗ 1 ಎಕರೆಗೆ ನೀವು ಕಬ್ಬು ಬೆಳೆಯೋಕ್ಕಿಂತ ಮುಂಚೆನೇ ಏನು ನೇಗಿಲ ಹೊಡಿತಿರಲ್ಲ, ಆ ಒಂದು ಸಂದರ್ಭದಾಗ 1 ಎಕರೆಗೆ 10 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕಬೇಕಂತಂದ್ರೂ, 1 ಟ್ರ್ಯಾಕ್ಟರ್ ಕಡಿಮೆ ಅಂದ್ರೂ 8,000 ಕೆಳಗಂತೂ ತಿಪ್ಪೆ ಗೊಬ್ಬರ ಎಲ್ಲೂ ಸಿಗಲ್ಲ. ಕಡಿಮೆ ಅಂದರೂ 8,000, ಆಲ್ಮೋಸ್ಟ್ 8,000ಕ್ಕೂ ಕೆಲವೊಂದು ಕಡೆ ಸಿಗಲ್ಲ. ಮಿನಿಮಮ್ ನಾ ಹಿಡಿತೀನೋ 10,000. ನಮ್ಮ ಸೈಡ್ ಅಂತೂ 1 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರಕ್ಕೆ ಕಡಿಮೆ ಅಂದ್ರೆ 10,000 ಅಂತೂ ಬೇಕೇ ಬೇಕು. 1 ಎಕರೆಗೆ 10 ಟ್ರ್ಯಾಕ್ಟರ್ ತಿಪ್ಪೆ ಗೊಬ್ಬರ ಹಾಕ್ಯಾರತ್ತ ಅಂದ್ರೂ ಬರೋಬ್ಬರಿ 1 ಲಕ್ಷ ರೂಪಾಯಿ ಅಲ್ಲೇ ಆಯಿತು. ತಿಪ್ಪೆ ಗೊಬ್ಬರಕ್ಕೆ 1 ಲಕ್ಷ ರೂಪಾಯಿ ಆಯಿತು. ಮತ್ತು ಕಬ್ಬು ನಾಟಿ ಮಾಡಬೇಕಪ್ಪ ಅಂತಂದ್ರೆ, ಕೆಲವೊಬ್ಬರು ರೈತ ಬಂದವರು ಕಬ್ಬಿನ ಸಸಿಗಳನ್ನು ತಂದು ನಾಟಿ ಮಾಡ್ತಾರೆ. ಕೆಲವೊಬ್ಬರು ಕಬ್ಬ ನೀರು ಬಿಟ್ಟು ರಾಡಿಯಲ್ಲಿ ತುಳಿತಾರೆ. ನಾವು ಕಡಿಮೆ ಅಂದರೂ ಕೂಡ ಕಬ್ಬಿಗೆ ಮಿನಿಮಮ್ 1 ಎಕರೆಗೆ 2 ಟನ್ ಆದರೂ ಕಬ್ಬಿನ ಬೀಜ ಬೇಕೇ ಬೇಕು. 2 ಟನ್ನಿಗಿಂತ ಒಳಗಂತೂ ನಾಟಿ ಮಾಡೋಕ್ಕಾಗಲ್ಲ. ನಾಟಿ ಮಾಡಿದರೂ ಕೂಡ ತುಂಬ ಅದು ಅಂಗಲಾಗುತ್ತೆ. ಅಂದರೆ ಸಸಿಯಿಂದ ಸಸಿಗೆ ಜಾಸ್ತಿ ಡಿಸ್ಟೆನ್ಸ್ ಆಗುತ್ತೆ. ಅಂಥ ಒಂದು ಸಂದರ್ಭದಾಗ ಅಷ್ಟೊಂದು ಇಳುವರಿ ಬರಲ್ಲ. ಕಬ್ಬನ್ನು ನೀವು ಸಸಿ ಆದರೂ ನಾಟಿ ಮಾಡಿರಿ ಅಥವಾ ಕಬ್ಬನ್ನು ನಾಟಿ ಮಾಡಿರಿ, ಮಿನಿಮಮ್ 2 ಟನ್ ಆದರೂ ಬೇಕೇ ಬೇಕು. 2 ಟನ್ ಬೀಜ ಆತಂದ್ರೆ 4,000ಕ್ಕೆ 1 ಟನ್ ಅಂದರೆ 8,000 ಆಯ್ತು.
ಗೊಬ್ಬರದಂತೂ ಬರೋಬ್ಬರಿ 1 ಲಕ್ಷ ಅಂತೂ ನಾವು ಟಾರ್ಗೆಟ್ ಹಿಡಿನು. ಇದು ಏನು ನೀವು ಕಬ್ಬು ನಾಟಿ ಮಾಡೋದಾಗಿರ್ಬೋದು, ನಾಟಿ ಮಾಡೋ ಸಮಯದಲ್ಲಿ ನೆಲಗೊಬ್ಬರ ಕೊಡೋದಾಗಿರ್ಬೋದು, ಅಲ್ಲಿ ಕೆಲವೊಬ್ರು MOP ಕೊಡ್ತಾರೆ, ಅದ್ರ ಜೊತೆ DAP ಮಿಕ್ಸ್ ಮಾಡ್ಕೋತಾರೆ, ಅದ್ರ ಜೊತೆ ಯೂರಿಯಾ ಮಿಕ್ಸ್ ಮಾಡ್ಕೋತಾರೆ. ಕಬ್ಬು ನಾಟಿ ಮಾಡೋದಕ್ಕಿಂತ ಮುಂಚೆನ ಏನು ನಾಟಿ ಮಾಡ್ತಿರ್ತಾರಲ್ಲ ಆ ಒಂದು ಸಂದರ್ಭದಾಗ ನೆಲಗೊಬ್ಬರಕ್ಕೆ ಅವರು ಒಂದು 4,000 ರಿಂದ 5,000 ಖರ್ಚು ಮಾಡ್ತಾರೆ 1 ಎಕರೆಗೆ. ಮತ್ತು ಅವರು ಕಡಿಮೆ ಅಂದರು 4 ರಿಂದ 5 ಹಂತದಾಗ ಗೊಬ್ಬರ ಬಳಸ್ತಾರೆ. ಅಂದ್ರೆ ಜಾಸ್ತಿ 1 ಎಕರೆಗೆ 100 ಟನ್, 120 ಟನ್, 150 ಟನ್ ಏನು ಕಬ್ಬು ಬೆಳಿತಿರ್ತಾರೆ ರೈತ ಬಾಂಧವರು, ಅಂಥವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಕೌಲಿ ಮುಖಾಂತರ ನೀರು ಯಾರೂ ಹಸಲ್ಲ. ಯಾರೆಲ್ಲ ಜಾಸ್ತಿ ಟನ್ ಬೆಳಿತಾರಲ್ಲ ಯಾರು ಕೌಲಿ ಮುಖಾಂತರ ಅಂತೂ ನೀರು ಬಿಟ್ಟು ಆ ರೀತಿ ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಪ್ರತಿಯೊಬ್ಬರು ಕೂಡ ಡ್ರಿಪ್ ಮಾಡಿರ್ತಾರೋ. ಡ್ರಿಪ್ ಯಾವ ರೀತಿ ಮಾಡಿರ್ತಾರಪ್ಪ ಅಂತಂದ್ರೆ ಒಂದು ಸಲಿಗೆ 2 ಡ್ರಿಪ್ಪಿನ ಎಳಿ ಹಾಕಿರ್ತಾರೆ. ಅಂದ್ರೆ ಈ ಸೈಡ್ ಒಂದು ಡ್ರಿಪ್ ಹಾಕ್ತಾರೋ, ಈ ಸೈಡ್ ಒಂದು ಡ್ರಿಪ್ ಹಾಕ್ತಾರೆ, ಮತ್ತು ಈ ಸಲಿಗೆ ಈ ಸೈಡ್ ಒಂದು, ಈ ಸೈಡ್ ಒಂದು, ಅಂದ್ರೆ ಒಂದು ಸಲಿಗೆ 2 ಡ್ರಿಪ್ ಹೋಗಿತಾರೆ, ಈ ಕಡೆ ಒಂದು ಆ ಕಡೆ ಒಂದು. ಮತ್ತು 1 ಎಕರೆಗೆ ಕಡಿಮೆ ಅಂದರೂ ಡ್ರಿಪ್ ಮಾಡ್ಬೇಕಪ್ಪ ಅಂತಂದ್ರೆ ಮಿನಿಮಮ್ ಒಂದು 15,000 ಅಂತೂ ಖರ್ಚು ಬೇಕೇ ಬೇಕು. ಕಡಿಮೆ ಅಂದರು ಸ್ವಲ್ಪ ನೀವು ಅದ್ರಾಗ ಡಬಲ್ ಡ್ರಿಪ್ ಹಾಕಿ ನೀವು ನೀರು ಬಿಡ್ತೀರಪ್ಪ ಅಂತಂದ್ರೆ ನಾವು ಏನು ಜಾಸ್ತಿ ಅಂತೂ ರೇಟ್ ಹಿಡಿಯಲ್ಲ. ಕಡಿಮೆ ರೇಟ್ ಹಿಡಿದ್ರು ಕೂಡ 1 ಎಕರೆಗೆ 15,000 ಅಂತೂ ಬೇಕೇ ಬೇಕು ಡ್ರಿಪ್ ಮಾಡ್ಬೇಕಪ್ಪ ಅಂತಂದ್ರೆ. ಇವಾಗ ನೀವು ಕಬ್ಬು ನಾಟಿ ಮಾಡೋದಾಗಿರ್ಬೋದು, ನೆಲಗೊಬ್ಬರ ಹಾಕೋದಾಗಿರ್ಬೋದು, ಡ್ರಿಪ್ ಮಾಡೋದಾಗಿರ್ಬೋದು, ಇಷ್ಟೆಲ್ಲ ಖರ್ಚು ಹಿಡಿದು ಒಂದು 20,000 ಅಂತೂ ಆಗೇ ಆಗ್ತೈತಿ. ತಿಪ್ಪಿ ಗೊಬ್ಬರದ 1 ಲಕ್ಷ, ಇಷ್ಟೆಲ್ಲ ಮ್ಯಾಲಿಂದ ಖರ್ಚು 20,000, 1,20,000 ಆಯ್ತು. ಇದು ಜಸ್ಟ್ ಕಬ್ಬನ್ನು ನಾಟಿ ಮಾಡಿ ನೀವು ಡ್ರಿಪ್ ಸಿಸ್ಟಮ್ ಮಾಡಿ ನೀರು ಬಿಡ್ಬೇಕಪ್ಪ ಅಂತಂದ್ರೆ 1,20,000 ಖರ್ಚು ಮಾಡ್ತಾರೆ ಅವ್ರು. ಯಾರು 1 ಎಕರೆಗೆ 100 ಟನ್, 120 ಟನ್, 140 ಟನ್ವರೆಗೂ ಏನು ಬೆಳಿತಾರಲ್ಲ ಅಂಥ ರೈತ ಬಂದವರು. ಆಮೇಲೆ ಅಷ್ಟಕ್ಕೆ ಸುಮ್ಮನೆ ಇರಲ್ಲ. ಆಮೇಲೆ ಅವರು 15 ದಿನಕ್ಕೊಂದ್ಸರಿ, ತಿಂಗಳಿಗೆ ಒಂದ್ಸರಿ ಒಂದಾದ್ಮೇಲೆ ಒಂದು ಬೇರೆ ಬೇರೆ ಗೊಬ್ಬರ ಆಗಿರ್ಬೋದು, ಸ್ಪ್ರೇ ಮಾಡೋದಾಗಿರ್ಬೋದು ಹಾಕ್ತಿರ್ತಾರೆ. ಮತ್ತು ಡ್ರಿನ್ಚಿಂಗ್ ಮಾಡೋದಾಗಿರ್ಬೋದು, ಮತ್ತು ಮರಿಗಳ ಸಂಖ್ಯೆ ಜಾಸ್ತಿ ಬರಲಿ ಅಂತೇಳಿ ಅಲ್ಲೂ ಬೇರೆ ಬೇರೆ ಡ್ರಿನ್ಚಿಂಗ್ ಮಾಡೋದು. ಈ ರೀತಿ ಎಲ್ಲ ಮಾಡಿ ಕಡಿಮೆ ಅಂದರೂ ಅವ್ರು 1 ಎಕರೆಗೆ ಬರೋಬ್ಬರಿ 1,50,000ದಿಂದ 1,80,000ವರೆಗೂ ಪಕ್ಕಾ ಖರ್ಚು ಮಾಡ್ತಾರೆ. ಇದಕ್ಕಿಂತ ಜಾಸ್ತಿ ಖರ್ಚು ಆದರೂ ಆಗ್ಬೋದು. ಅವ್ರ ಟಾರ್ಗೆಟ್ ಇರ್ತೈತಿಪ್ಪ ಅಂತಂದ್ರೆ ನಮ್ಮ ಸರೌಂಡಿಂಗ್ದಾಗ ಯಾರು ಬೆಳೆದಿರಬಾರ್ದು, ಅಷ್ಟು ನಾವು ಬೆಳಿಬೇಕಂತೇಳಿ ಅವ್ರ ಟಾರ್ಗೆಟ್ ಇರ್ತೈತಿ. ಬಟ್ ಅವ್ರ ಖರ್ಚು ಮಾಡಿ ಅಂತೇಳಿ ಯಾರಿಗೂ ಹೇಳಲ್ಲ. ಅವ್ರ ಸೀಕ್ರೆಟ್ ಆ ಥರ. ಮತ್ತು ನೀರು ಯಾವ ರೀತಿ ಬಿಡ್ತಾರಪ್ಪ ಅಂತಂದ್ರೆ ಅವ್ರೇನು ಡ್ರಿಪ್ ಸಿಸ್ಟಮ್ ಮಾಡಿರ್ತಾರಲ್ಲ, 1 ವಾರದಾಗ ಕಡಿಮೆ ಅಂದರೂ 3 ರಿಂದ 4 ಸರಿ ನೀರು ಬಿಡ್ತಾರೆ ಅವ್ರು. ಅದನ್ನು ಯಾರಿಗೂ ರೈತ ಬಂದ್ರೆ ಹೇಳಲ್ಲ. ಅವ್ರೇನು ಮಾಡ್ತಾರಪ್ಪ ಅಂತಂದ್ರೆ ವಾರಕ್ಕೊಂದ್ಸರಿ ನೀರು ಬಿಡ್ತೀವಿ, ಅದು 2 ತಾಸು ಅಷ್ಟೇ ಬಿಡ್ತೀವಿ. ಜಾಸ್ತಿ ನೀರು ಬಿಟ್ರೆ ಕಬ್ಬು ಗ್ರೋತ್ ಬರಲ್ಲ, ಸ್ಟಾಪ್ ಆಗ್ತೈತಿ, ಹಿಂಗೆ ಸುಳ್ಳು ಹೇಳ್ತಿರ್ತಾರೆ. ಬಟ್ 100ಕ್ಕಿಂತ ಜಾಸ್ತಿ ಏನು ಟನ್ ಬೆಳಿತಿರ್ತಾರೆ ರೈತ ಬಂದವರು, ಅವರು ನೀರು ಬಿಡೋ ಸಿಸ್ಟಮ್ ಯಾವ ಥರ ಆಗ್ತದಂದ್ರೆ ಡ್ರಿಪ್ ಸಿಸ್ಟಮ್ ಮಾಡಿರ್ತಾರೋ. ಕಡಿಮೆ ಅಂದ್ರೆ ಅವ್ರು 2 ದಿನಕ್ಕೊಂದ್ಸರಿ 2 ರಿಂದ 3 ತಾಸು ಡ್ರಿಪ್ಪಿಗೆ ನೀರು ಬಿಟ್ಟೇ ಬಿಡ್ತಾರೆ. ಮತ್ತು ತುಂಬ ಜನ ಇನ್ನೊಂದು ಏನಪ್ಪ ಅಂತಂದ್ರೆ ಯಾವ ವೆರೈಟಿ ಕಬ್ಬು ನಾಟಿ ಮಾಡಿದ್ರೆ ಜಾಸ್ತಿ ಇಳುವರಿ ಬರ್ತೈತೆ ಅಂತ ನೀವು ಅನ್ಕೋತೀರಿ. ಇಲ್ಲಿ ವೆರೈಟಿ ಒಳಗೆ ಏನೂ ಡಿಫ್ರೆನ್ಸ್ ಆಗಲ್ಲ. ಸ್ವಲ್ಪ ಡಿಫ್ರೆನ್ಸ್ ಆಗ್ಬೋದು, ಬಟ್ ಕಬ್ಬನ್ನು ಯಾವ ರೀತಿ ನಿರ್ವಹಣೆ ಮಾಡ್ತೀವಿ ಅಂದ್ರೆ ಕಬ್ಬು ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀವಿ, ಕಬ್ಬಿಗೆ ಯಾವ ರೀತಿ ನಾವು ವ್ಯವಸ್ಥೆ ಮಾಡ್ತೀವೋ ಆ ರೀತಿ ನಮ್ಮ ಹೊಲದಾಗ ನಾವು ಕಬ್ಬು ಬೆಳಿಬೋದು. ಇವಾಗ ಯಾರೋ 1 ಎಕರೆಗೆ 140 ಟನ್, 150 ಟನ್ ಕಬ್ಬು ಬೆಳೆದಾರ ಅಂತೇಳಿ ನಾವು ನಮ್ಮ ಹೊಲದಾಗ ಬೆಳೆಯೋಕ್ಕಾಗಲ್ಲ. ಬೆಳಿಬೋದು. 1 ಎಕರೆಗೆ ನಾವು 1 ಲಕ್ಷ, 1.5 ಲಕ್ಷ, 2 ಲಕ್ಷ ಖರ್ಚು ಮಾಡಿದ್ರೆ ನಾವು 150 160 ಟನ್ನು ಕಬ್ಬು ಬೆಳಿಬೋದು. ಬಟ್ ಅದ್ರ ಅಷ್ಟು ಖರ್ಚು ಮಾಡಿ ವೇಸ್ಟ್ ಅದು. ಯಾಕಂತಂದ್ರೆ ಅದ್ರಾಗ ಇನ್ಕಮ್ ಬರೋದು ಅಷ್ಟೇ ಅಲ್ಲ. ಅದ್ರಾಗೆಲ್ಲ ಅರ್ಧಕ್ಕಿಂತ 100 ರೂಪಾಯಿದಾಗ 80% ಖರ್ಚು ಮಾಡಿ 20 ರೂಪಾಯಿ ಲಾಭ ತಗೋದೇನೈತಿ. ನಾವು 1 ಎಕರೆಗೆ ಜಾಸ್ತಿ ಬೇಡ, ನಮ್ಗೆ 70 ರಿಂದ 80 ಟನ್ ಇಳುವರಿ ಬಂದರೆ ಸಾಕು. ಖರ್ಚು ಎಷ್ಟು ಆಗ್ಬೇಕು? 1 ಎಕರೆಗೆ 15 ರಿಂದ 20 ಸಾವಿರ ಖರ್ಚು ಆಗ್ಬೇಕು. 70 ರಿಂದ 80 ಟನ್ ಇಳುವರಿ ಬರಬೇಕು. 80 ಟನ್ ಅಂದರೆ 8 3 24 ಅಂದರೆ 2,40,000 ಮ್ಯಾಲೆ. ಇವಾಗ ಪ್ರೆಸೆಂಟ್ ಕಬ್ಬಿನ ರೇಟ್ ಬಂದುಬಿಟ್ಟು 3,300 ಐತಿ. 3,300 ರೂಪಾಯಿ ಐತಿ. ನಮ್ಗೆ 80 ಟನ್ ಬೆಳೆದ್ರು ಕೂಡ ಆರಾಮಾಗಿ 2.5 ಲಕ್ಷ ರೂಪಾಯಿ ಬಿಲ್ ಆಗ್ತೈತಿ. 2.5 ಲಕ್ಷದಾಗ ನಾವು ಒಂದು 30,000 ಖರ್ಚು ಮಾಡಿದ್ರು ಕೂಡ 2,20,000 ರೂಪಾಯಿ ನಮಗೆ ನೆಟ್ ಅಮೌಂಟ್ ಉಳಿತೈತಿ 1 ಎಕರೆಗೆ. ಅದ ನಮ್ದೊಂದು 7-8 ಎಕರೆ ಕಬ್ಬಿತ್ತಪ್ಪ ಅಂತಂದ್ರೆ ಆರಾಮ್ ನಾವು 12-13 ಲಕ್ಷ ಅಂತೂ ಕಬ್ಬಿನ ಬಿಲ್ ಆರಾಮ್ ತೆಗಿಬೋದು. ಈ ರೀತಿ ರೈತ ಬಂದವರು ನಾವು ಲೆಕ್ಕ ಹಾಕೋಬೇಕು. ಇವಾಗ ಯಾರೋ ಒಬ್ರು 1 ಎಕರೆಗೆ 100 ಟನ್ ಬೆಳೆದಾರು, 120 ಟನ್ ಬೆಳೆದಾರು, ಅವರು 1 ಎಕರೆಗೆ 1 ಲಕ್ಷ 1.5 ಲಕ್ಷ ಖರ್ಚು ಮಾಡ್ತಾರಪ್ಪ ಅಂತಂದ್ರೆ ಅವ್ರಂಗೆ ನಾವು ಖರ್ಚು ಮಾಡಿ ಬೆಳೆದ್ರಾಗ ಯಾವುದೂ ಅರ್ಥ ಇರಲ್ಲ. ಸೊ ಅದರಿಂದ ರೈತ ಬಂದವರು ಆ ರೀತಿ ಕೆಲವೊಂದು ಸುಳ್ಳು ಮಾಹಿತಿಗಾಗಿ ಯಾರೋ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಹೊಲ್ದಾಗ ನೀವು ಏನು ಕೆಲಸ ಮಾಡಿದಿರಲ್ಲ ಕರೆಕ್ಟಾಗಿ ಕಬ್ಬಿನ ಮೇಂಟೈನ್ ಮಾಡಿರಿ. ಕರೆಕ್ಟಾಗಿ ಒಂದು ನೀರು ಸಫಿಷಿಯೆಂಟ್ ನೀರು ಬಿಡೋದಾಗಿರ್ಬೋದು, ಅಥವಾ 3 ಅಥವಾ 4 ಹಂತದಾಗ ನೀವು ಕಬ್ಬಿಗೆ ಗೊಬ್ಬರ ಹೋಗಿದಾಗಿರ್ಬೋದು, ಅಥವಾ ಕಬ್ಬು ನಾಟಿ ಮಾಡುವಾಗ ಕರೆಕ್ಟ್ ಒಂದು ಸರಿಯಾದ ವಿಧಾನದಾಗ ಕಬ್ಬು ನಾಟಿ ಮಾಡಿ ಅದಕ್ಕೆ ಏನೆಲ್ಲ ನಿರ್ವಹಣೆ ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಕಬ್ಬು ನಾಟಿ ಮಾಡಿದ್ಮೇಲೆ
ಮಿನಿಮಮ್ ಒಂದು 2 ತಿಂಗಳಾಗುವವರೆಗೂ ಕಬ್ಬಿಗೆ ಯಾರು ಕಸದ ಔಷಧ ದಯವಿಟ್ಟು ಸ್ಪ್ರೇ ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಿ ನೀವು ಕಸದ ಔಷಧ ನೀವು ಕಸ ತೆಗಿಯೋಕ್ಕಾಗಲ್ಲ, ಕಸ ತೆಗಿಯೋಕೆ ಜಾಸ್ತಿ ಆಳು ಹತ್ತಾವು ಅಂತೇಳಿ ನೀವು ನೆಗ್ಲೆಕ್ಟ್ ಮಾಡಿ ಕಬ್ಬಿಗೆ ಕಸದ ಔಷಧಿ ಹಾಕಿದ್ರಪ್ಪ ಅಂತಂದ್ರೆ ಕಂಪ್ಲೀಟಾಗಿ ಕಬ್ಬ ಸುಳಿ ಬೀಳಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಯಾಕಂತಂದ್ರೆ ಇವಾಗ ಕಬ್ಬಿನೊಳಗೆ ಕಸದ ಔಷಧಿ ಏನು ಬಳಸ್ತಿರಲ್ಲ ನೀವು, ಕಬ್ಬಣ್ಣ ಬಿಟ್ಟು ಕಸ ಎಲ್ಲ ಕೊಲ್ತೈತಿಪ್ಪ ಅಂದ್ರೆ ಕಸ ಎಲ್ಲ ನಾಶ ಮಾಡ್ತೈತಿಪ್ಪ ಅಂತಂದ್ರೆ ಆ ಔಷಧಿ ಎಷ್ಟು ಖಡಕ್ ಇರ್ಬೋದು ಒಂದ್ಸರಿ ನೀವು ರೈತ ಬಂದ್ರೆ ಯೋಚನೆ ಮಾಡಿಕೋರಿ. ದಯವಿಟ್ಟು ನೀವೇನಿಲ್ಲಿ ನೋಡಕತ್ತೀರಿ, ಇದು ನಮ್ದ ಕಬ್ಬಿನ ಪ್ಲಾಟ. ಇದು ಬರೋಬ್ಬರಿ ಇವತ್ತಿಗೆ 2 ತಿಂಗಳಾಯ್ತು. ಅಂದ್ರೆ ನಾವು ಜೂನ್ 14, 15ನೇ ತಾರೀಕು ಕಬ್ಬು ನಾಟಿ ಮಾಡೀವಿ. ಈ ಕಡೆ ಏನು ಅರ್ಧ ನೀವು ನೋಡಕತ್ತಿರಲ್ಲ, ಅರ್ಧ ಬಂದುಬಿಟ್ಟು ಜೂನ್ 14ನೇ ತಾರೀಕು ಕಬ್ಬು ನಾಟಿ ಮಾಡೀವಿ. ಈ ಕಡೆ ಅರ್ಧ ಜೂನ್ 15ನೇ ತಾರೀಕು ನಾಟಿ ಮಾಡೀವಿ. ಇವತ್ತು ಆಗಸ್ಟ್ 15ನೇ ತಾರೀಕು, ಬರೋಬ್ಬರಿ ಇವತ್ತಿಗೆ 60 ದಿನ ಆಯಿತು. 60 ದಿನದಾಗ ಕಬ್ಬಿನ ಮರಿಗಳ ಸಂಖ್ಯೆ ನೋಡ್ಕೋಬೋದು ನೀವು. ಒಂದೊಂದು ಕಬ್ಬಿನ ಗದಿ ಒಳಗೆ ಬರೋಬ್ಬರಿ 10, 11, 12 ಮರಿಗಳ ಸಂಖ್ಯೆ ಬರತ್ತವು. ಇದನ್ನ ಎಲ್ಲಿ ಕಬ್ಬು ದಟ್ಟ ಐತಿ ಅಲ್ಲಿ ವಿಡಿಯೋ ಮಾಡಾಕ್ತಾ ಇಲ್ಲ, ನೀವು ನೋಡ್ಕೋಬೋದು. ವಿಡಿಯೋದಲ್ಲಿ ಎಲ್ಲ ಕಂಪ್ಲೀಟ್ ನೋಡ್ಬೋದು. ಕಬ್ಬಿನ ಪ್ಲಾಟ್ ಹಚ್ಚ ಹಸಿರಾಗೈತಿ ಮತ್ತು ಎಲ್ಲಿಯೂ ಕೂಡ ಕಬ್ಬಿನ ಸುಳಿ ಬಿದ್ದಿಲ್ಲ ನಮ್ಮ ಹೊಲದಾಗ. ಯಾಕಂತಂದ್ರೆ ನಾವು ಇದಕ್ಕಿನ್ನೂ ಆದರೂ 2 ತಿಂಗಳಾದರೂ ಯಾವುದೇ ರೀತಿ ಕಬ್ಬಿನಲ್ಲಿ ಕಸದ ಔಷಧಿ ಅಂತೂ ಸ್ಪ್ರೇ ಮಾಡಿಲ್ಲ. 2 ಸರಿ ಕಸ ತೆಗ್ದಿದ್ದೀವಿ, ಕಸದ ಔಷಧಿ ಸ್ಪ್ರೇ ಮಾಡಿಲ್ಲ. ಇವಾಗ ನಾವು 2 ಡೋಸ್ ಗೊಬ್ಬರ ಹೋಗಿದ್ದೀವಿ. ಯಾವ್ಯಾವ ಗೊಬ್ಬರ ಹೋಗಿದೆ ಅಂತೇಳಿ ನಾನು ಹಿಂದಿನ ವಿಡಿಯೋದಾಗ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ. ಇನ್ನೂ ಯಾರೆಲ್ಲ ರೈತ ಬಂದವರು ಆ ಒಂದು ವಿಡಿಯೋ ನೋಡ್ಕೊಂಡಿಲ್ಲ, ಸೊ ವಿಡಿಯೋ ನೋಡಿರಿ. ಮತ್ತು ಇನ್ನೂ ಪ್ರತಿಯೊಬ್ಬರು ರೈತ ಬಂದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಪ್ಪ ಅಂತಂದ್ರೆ ನಮ್ಮ ಉದ್ದೇಶ ಏನಪ್ಪ ಅಂತಂದ್ರೆ ರೈತ ಬಾಂಧವರು ಕಡಿಮೆ ಖರ್ಚಿನಲ್ಲಿ ಒಂದು ಕಬ್ಬಿನಲ್ಲಿ ಹೆಚ್ಚಿನ ಆದಾಯವನ್ನು ಯಾವ ರೀತಿ ತೆಗಿಬೇಕು ಅನ್ನೋ ಉದ್ದೇಶದಿಂದ ನಾವು ಪ್ರತಿದಿನ ಯೂಟ್ಯೂಬಲ್ಲಿ ಕಬ್ಬಿನ ಬಗ್ಗೆನೇ ಮಾಹಿತಿ ಕೊಡ್ತಾ ಇದ್ದೀನಿ. ಅದರಿಂದ ಎಲ್ಲ ರೈತ ಬಾಂಧವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಒಂದು 4 ಜನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ, ಮತ್ತು ರೈತ ಬಾಂಧವರಿಗೆ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ಏನರೇ ಉಪಯೋಗ ಆಗಕತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ದಾಗ ಒಂದು ಏನಾದರೂ ಕಮೆಂಟ್ ಮಾಡಿರಿ. ನಾವು ಮಾಡುವಂಥ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನ್ಸತಿ ಮತ್ತು ಮುಂದೆ ಯಾವ್ಯಾವ ರೀತಿ ವಿಡಿಯೋ ಮಾಡ್ಬೇಕಂತೇಳಿ ಅದ್ರ ಬಗ್ಗೆನೂ ಕಮೆಂಟ್ ಮಾಡಿರಿ. ಅದ್ರ ಬಗ್ಗೆನೂ ಮಾಹಿತಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ದಯವಿಟ್ಟು ರೈತ ಬಾಂಧವರು ಈ ರೀತಿ 1 ಎಕರೆಗೆ 100 ಟನ್, 140 ಟನ್, 150 ಟನ್ ಏನು ಕಬ್ಬು ಬೆಳಿತಿರ್ತಾರಲ್ಲ ರೈತ ಬಾಂಧವರು, ಅಂಥವ್ರ ಬಗ್ಗೆ ಜಾಸ್ತಿ ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಗೆ ಏನು ಟಾರ್ಗೆಟಪ್ಪ ಅಂತಂದ್ರೆ 1 ಎಕರೆಗೆ 70ಕ್ಕಿಂತ ಜಾಸ್ತಿ ಟನ್ನೇಜ್ ತೆಗಿಬೇಕು, ಅಷ್ಟೇ ನಮ್ಮ ಟಾರ್ಗೆಟ್. ಇವಾಗ ಕೆಲವೊಬ್ಬರು ರೈತ ಬಂದವರು 1 ಎಕರೆಗೆ 40 ಟನ್, 45 ಟನ್ ಅಷ್ಟೇ ಬೆಳಿತಿರ್ತಾರೋ. ಅದಕ್ಕಿಂತ ನಾವು ಸ್ವಲ್ಪ ಚಲೋ ಕೆಲಸ ಮಾಡಿ ಒಂದು ಒಳ್ಳೆ ಯಾವ್ಯಾವ ಸಮಯದಾಗ ಏನೇನು ಮಾಡ್ಬೇಕು ಕಬ್ಬಿಗೆ ಅದನ್ನು ಸ್ವಲ್ಪ ತಿಳ್ಕೊಂಡು ಸ್ವಲ್ಪ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರೆ ಆರಾಮಾಗಿ ನಮ್ಮ ಹೊಲದಾಗ 1 ಎಕರೆಗೆ ಆರಾಮಾಗಿ ಏನು ಬೆಳೆದಿಲ್ಲ ಅಂದರೂ ಕೂಡ 70 ಟನ್ಕ್ಕಿಂತ 70, 80, 90 ಟನ್ ಅಂತೂ ಇಳುವರಿ ಆರಾಮಾಗಿ ತೆಗಿಬೋದು. ಆಲ್ಮೋಸ್ಟ್ ಇಷ್ಟೆಲ್ಲ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಬೇರೆ ಕಬ್ಬಿನ ಬಗ್ಗೆ ನಿಮ್ಗೆ ಏನೇ ಬೇರೆ ಮಾಹಿತಿ ಬೇಕಾಗಿದ್ರು ಕೂಡ ಕಮೆಂಟ್ ಬಾಕ್ಸ್ದಾಗ ಕಮೆಂಟ್ ಮಾಡಿರಿ. ಆಲ್ಮೋಸ್ಟ್ ಎಲ್ಲ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.